ತರೀಕೆ ಎಲ್ಲ ಕಡೆ ಸುತ್ಕ ಬಂದ್ರು ಯಾರು ಹಣ್ಣು ತಗತಾ ಇಲ್ವಲ್ಲ. ಬರೀ ಮಿಕ ಮಿಕ ಅಂತ ನೋಡೋದೇ ಆಯ್ತು. ತಗೊಂಡ್ರಾಗಲ್ವಾ? ಬರೀ ಕೈ ಎತ್ತು ನೀನು, ಬರ್ಬೇಡ ಇಲ್ಲಿಗೆ. ಓ ಯಾರೋ ಹೊಸ ಗಿರಾಕಿ ಬತ್ತವ್ರೆ, ಹೆಂಗಾದ್ರು ಅಡ್ಡ ಹಾಕಿ ಇವತ್ತು ಬೋಣಿ ಮಾಡಿಸ್ಬಿಡು. ಪ್ಲೀಸ್ ಸರ್, ಒಂದೇ ಒಂದು ಹಣ್ಣು ತಗೊಂಡು ಬೋಣಿ ಮಾಡಿ ಸರ್. ನೀನಾ? ಯಾರೋ ಬೇರೆ ಗಿರಾಕಿ ಅನ್ಕಂಡೆ, ಇದು ನಮ್ದೆ ಖಾಲಿ ಸಿಲಿಂಡ್ರು. ಇವತ್ ಇವನ್ ಕೈಗೆ ತಗ್ಲಾಕಂಡೆ, ನನ್ ಕತೆ ಮುಗೀತು. ಏನಂತೆ ಬಂಗಾರೆ? ಏನಿಲ್ಲ, ಏನು ಹೊಸ ಬಟ್ಟೆ ಗಿಟ್ಟೆ ಜೋರಾಗಿ ಹಾಕೋಬಿಟ್ಟಿದ್ಯಾ, ಎಲ್ಲಿಂದ ಕತ್ಕೊ ಬಂದೆ ಬಟ್ಟೆಯ ಅಂತ. ಏನೋ ಕತ್ಕೊ ಬಂದಿರೋದ? ಮತ್ ನಿನ್ ಸೈಜ್ ಆಯ್ತಾ ಇಲ್ವಲ್ಲ, ಇದು ಕತ್ಕೊ ಬಂದಿರೋದಯ್ಯ. ಏನಾಗಿದ್ದೀನಿ ಗೊತ್ತಾ? ನಾನು ಏನ್ ತಿಳ್ಕೊಂಡಿದೀಯ ನೀನು? ಈ ಸುತ್ತಮುತ್ತಳಿಗೆಲ್ಲ ಹಾಕೋದೆಲ್ಲ ನಾನೇ. ಅದೇ ತಡಿ ಕೇಳ್ತೀನಿ, ನೀನ್ ಯಾಕೋ ಬೇರೆ ತರ ತೋರಿಸ್ತಾವನೆ. ಇನ್ನೊಂದ್ಸತಿ ತೋರ್ಸು. ನೀನ್ ನೋಡ್ಬೇಕೆ? ನೋಡ್ಲೇಬೇಕೆ? ಖಂಡಿತ ಬಾ ಮುಂದಕ್ಕೆ. ಓ ಅಲ್ಲಿ ಬರ್ಬೇಕೆ? ಸುತ್ತಮುತ್ತಗಳಿಗೆಲ್ಲ ಹಾಕೋದೆಲ್ಲ ನಾನೇ. ಸದ್ಯ ಇನ್ನು ಹಿಂದಕ್ಕೆ ನಿಂತಿರ್ಲಿಲ್ಲ, ಇಲ್ಲ ಅಂದಿದ್ರೆ ಸುಂದಿಗೊಳ್ಳಿ ಹತ್ರ ಹೊಂಟೋಗ್ಬಿಡಿ ನಾನೀಗ. ಏನ್ ನೀನ್ ಹಾಕೋದು? ತಪ್ಪು ತಿಳ್ಕೊಬೇಡ ಬಂಗಾರು. ಕಾಗ್ದನ ಹಿಂಗ್ ಹಾಕ್ತಾರೆ, ಇಲ್ಲ ಹಿಂಗ್ ಕೈ ಕೊಡ್ತಾರೆ. ನೀನೇನು ಹಿಂಗ್ ಅನ್ಕೊಂಡು ಅದು ಒಂದು ಇದಲ್ವೇ? ಏನಾಗಿದ್ದೀನಿ ಗೊತ್ತಾ ನಾನು? ನೀನ್ ಏನಾಗಿದೀಯ ಅಂತ ನನಗೇನ್ ಗೊತ್ತಾಗ್ಬೇಕು ಅಂತ. ಏನಾಗಿದೆಯೇ? ಪೋಸ್ಟ್ ಮ್ಯಾನ್ ಆಗಿದ್ದೀನಿ. ಅದೊಂದೇ ಕಮ್ಮಿ. ಗೌರ್ಮೆಂಟ್ ನೌಕರಿದಾರ. ಸರಿ, ಹೇಗಿದದು ನಿನ್ನ ಹಣ್ಣಿನ ವ್ಯಾಪಾರ? ಕಾಶಿ, ಅದನ್ನ ಯಾಕೆ ಕೇಳ್ತೀಯ ಕಾಶಿ? ನೋಡು ಎಲ್ಲ ಬಾಯಿ ಬಿಟ್ಕೊಂಡು ಹೆಂಗ್ ನೋಡ್ತಾ ಕೂತವ್ರೆ. ಒಬ್ರಾದ್ರೂ ಒಂದ್ ಹಣ್ಣು ತಗೋಬಾರ್ದ? ಇತ್ತೀಚೆಗೆ ಈ ಜನ ಹಣ್ಣು ತಿನ್ನೋದನ್ನ ಬಿಟ್ಬಿಟ್ಟವ್ರೆ. ಹೇಗ್ ತಿಂತಾರೆ ಹೇಳು? ನೀನು ಹೊಲ್ಟಾಗಿರೋದು ತಂದ್ಬಿಟ್ಟು ನಾನ್ ತಗೊಳ್ಳಿ ಅಂದ್ರೆ ಯಾರು ತಿಂತಾರ ಹೇಳು? ಬಂಗಾರು, ನಾನೊಂದು ಮಾತು ಹೇಳ್ತೀನಿ ಕೇಳು. ಹೋಗಲ್ಲ, ಏನು ಬೇಕಾಗಿಲ್ಲ, ಕೇಳು ನಾ ಬಂಗಾರು. ಸರಿ, ಅದೇನು ಅಂತ ಹೇಳು, ಕೇಳ್ತೀನಿ. ಈ ಹಣ್ಣು ಮಾರದ ನಿಲ್ಲಿಸ್ಬಿಡು. ಹಣ್ಣು ಮಾರೋದನ್ನ ನಿಲ್ಲಿಸ್ಬಿಟ್ಟು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋ ಅಂತ ಹೇಳ್ತೀಯ? ಸೀಮೆನಯ್ಯ ನೀನು. ನಾನು ಇರೋದಿಲ್ವೇ ತಡ್ಕೋ. ಒಳ್ಳೆ 6 ತಿಂಗಳು ಉಟ್ಕೊಳಂಗ ಆಡ್ತೀಯಲ್ಲ. ನನಗೆ ಹೆಂಗಿದ್ರು ಗೌರ್ಮೆಂಟ್ ಕೆಲಸ ಸಿಕ್ಕದೆ, ತಿಂಗಳ ಸಂಬಳ ಬರ್ತದೆ, ಎಲ್ಲರೂ ನಿನ್ ಕೈಗೆ ತಂದ್ಕೊಟ್ಬಿಡ್ತೀನಿ. ಅದಕ್ಕೆ ಗೌರ್ಮೆಂಟ್ ಕೆಲಸ ಐತೆ, ತಿಂಗಳ ಸಂಬಳ ಎಲ್ಲ ತಗೊಂಬಂದು ನನ್ನ ಕೈಗೆ ಕೊಡ್ತೀಯಾ? ಹೌದು. ಅದಕ್ಕೆ ನನ್ನನ್ನ ಇಟ್ಕೋಬೇಕು ಅನ್ಕೊಂಡಿದ್ಯಾ? ಹೆಂಗ್ ಕಾಣಿಸ್ತೀನಿ ನಿನ್ ಕಣ್ಗೆ ನಾನು ಅಂತ? ನಾನು ಏನಾದ್ರೂ ಹೇಳೋರು ಮಿಸ್ಟೇಕ್ ಮಾಡ್ಕೊತಾಳಪ್ಪ ಅಂತ ಮಾಡೋನಂತೆ. ತಡ್ಕೋ. ಸರಿ, ಅದೇನ್ ಹೇಳ್ಬೇಕು ಅಂತಿದ್ಯಾ ಹೇಳು ಬೇಗ. ನಾನು ಬಿರ್ನೆ ವ್ಯಾಪಾರಕ್ಕೆ ಹೋಗ್ಬೇಕು. ಯಾಕಂಗ್ ಬಿಡ್ಕಂದಿ ಒಟ್ಟನೆ? ನಾನ್ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ತಕ ಬಂದಿದ್ದೀನಿ. ನೀನ್ ಒಪ್ಪಿಗೆ ಕೊಡ್ತೀಯಾ? ಮದ್ವೆ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೇ ಬಂದ್ಬಿಟ್ಟಿದ್ಯಾ? ಈ ಕೆಲಸ ಸಿಕ್ಕದ್ಮೇಲೆ ಹೆಂಗಿರೋ ಅವಳು ಹಣ್ಣು ಮಾರೋದು ಒಪ್ಪಿದ್ರೆ ಸಿಗುದಿಲ್ಲ. ಈಗ ಕೇಳಿದ್ಯಲ್ಲ, ಈಗೆಲ್ಲ ಹೆಣ್ಣು ಕೇಳೋದು ಏನ್ ಹೇಳ್ತಾರೆ ಹೇಳು? ಏನಂತಾರೆ? ಗೌರ್ಮೆಂಟ್ ಕೆಲಸ ಅಂತಾರೆ. ಅದಕ್ಕೆ ನಾನು ಗೌರ್ಮೆಂಟ್ ಕೆಲಸನೇ ತಗೋಬಿಟ್ಟೆ, ಹಣ್ಣು ಮಾರೋದು ಬಿಟ್ಬಿಟ್ಟು. ನನ್ಗೆ ಒಂದ್ ಅನುಮಾನ, ನಿನ್ನ ಮದ್ವೆ ಆಗಕ್ಕೆ ಏನ್ ತೊಂದ್ರೆ ಇಲ್ಲ. ಈಗ ಆ ಊರು ಈ ಊರು ಅಂತ ಅನ್ಕೊಂಡು ಬೆಳಗ್ಗೆಯಿಂದ ಸಂಜೆ ಗಂಟ ಪೋಸ್ಟ್ ಕೊಟ್ಕೊಂಡ್ ಬತ್ತೀಯ, ಅಲ್ಲೇ ನ್ಯಾತಾಡ್ಕೊಂಡ್ ಬಂದಿರ್ತೀಯ. ಇಲ್ಲಿ ಏನ್ ಸಂಸಾರ ಮಾಡಿ ಅಂತ? ನಾನೇನೋ ನಡ್ಕೊಂಡ್ ಒಡ್ಡಾಡನೆ. ಮತ್ತೆ ಇನ್ನೇನೋ ನಿನಗೆ ಇರೋದಿಲ್ಲ? ಟೂ ವೀಲರ್ ಅಲ್ಲಿ ನಮ್ ಕಡೆ ಎಲ್ಲ ಸೈಕಲ್ ನೋಡ್ಕೊಂಡೆ ಬರ್ತಾ ಇದ್ರು. ಚಕ್ಕ ಇದು ಚಾರ್ಜರ್ ಸ್ಕೂಟರ್ನು ಬಿಟ್ಟವ್ರೆ. ಓ, ಅದ್ರಲ್ಲಿ ಹೋಯ್ತೀನಿ. ಸುಸ್ತೇನಾದದು ಹೋದಾಗ ಮಗ ಬಂದಿದೆ, ಬಪ್ಪ ಇಲ್ಲಿ ಒಂಚೂರು ನೀರು ಕುಡಿ, ಬಪ್ಪ ಇಲ್ಲಿ ಜ್ಯೂಸ್ ಮಾಡ್ಕೊಡ್ತೀನಿ ಅಂತಾರೆ. ಹಾಗೆ ಸುಸ್ತಾದದು. ಒಳ್ಳೆ ನೀರು ಜ್ಯೂಸ್ ಎಲ್ಲ ಕೊಡ್ತಾರಲ್ಲ. ನೀನಾದ್ರೆ ಹೇಳು. ಒಳ್ಳೆ ಈಟು ಬಂದಿರೋ ಓರಿ ಆಡ್ದಂಗ ಆಡ್ತದೆ ಇದು. ಒಳ್ಳೆ ಮೂದನಿಗೆ ಆಯ್ತು ಇರೋ. ಹೆಂಗಿದ್ರು ಗೌರ್ಮೆಂಟ್ ಕೆಲಸ ಅಂತ ಹೇಳ್ತಾ ಇದ್ದಾನೆ.
ತಿಂಗಳ ಸಂಬಳ ಬರುತ್ತೆ ಅಂತಂದ್ಮೇಲೆ ಇವ್ನ್ ಮದ್ವೆ ಆದ್ರೆ ಅಚ್ಚಕಟ್ಟಾಗಿ ಇರ್ತೀನಲ್ಲ ನಾನು, ಯಾಕೆ ಮದ್ವೆ ಆಗ್ಬಾರ್ದು ಇವನ್ನ? ಬಂಗಾರಿ ಏನ್ ಯೋಚನೆ ಮಾಡ್ತಾ ನಿಂತ್ಬಿಟ್ಟಲ್ಲ? ಏನಿಲ್ಲ ಕಾಶಿ, ನೀನ್ ಹೇಳೋದ್ರಲ್ಲೂ ಒಂದ್ ಅರ್ಥ ಇದೆ. ನಾನ್ ನಿನ್ನ ಮದ್ವೆ ಆಗ್ತೀನಿ, ಆದ್ರೆ ನಂದು ಒಂದ್ ಕಂಡೀಷನ್ ಅಪ್ಪ. ಅದೇನ್ ಹೇಳು ಬಂಗಾರ? ನೀನ್ ಅಲ್ಲೇ ಇರು, ನೀನ್ ಅಲ್ಲೇ ಇರು ಮುದವಿ. ನೀನ್ ಕೇಳ್ತಾನೆ ಇದ್ರೆ ನನ್ಗೆ ಹೆಂಗಾಯ್ತಾರ ಗೊತ್ತೇ, ಯಾವಾಗ ನೋಡಿದ್ರು ನೀನು ಆಡೋದ್ ಹೆಂಗ್ ಆಡ್ತೀಯ ಗೊತ್ತಾ? ಈ ಮಳೆಗಾಲದಲ್ಲಿ ಮುದಿನೈ ಮುಳುಗ್ತಾ ಇರ್ತದೆ ಹಂಗ ಆಡ್ತೀಯ ನೀನು. ಸುಮ್ಮನೆ ನಿಂತ್ಕೋಬೇಕು, ನಾ ಹೇಳ್ತೀನಿ ಏನು ಅಂತ. ಈಗ ಹೇಗಿದ್ರು ನಿಂಗೆ ತಿಂಗಳ ಸಂಬಳ ಬರುತ್ತೆ ಅಂತ ಹೇಳ್ತಾ ಇದೀಯಲ್ವಾ? ಆ ಸಂಬಳನೆಲ್ಲ ತಗೊಂಬಂದು ನನ್ ಕೈಲಿ ಕೊಡ್ತೀನಿ ಅಂದ್ರೆ ಮಾತ್ರ ನಾನ್ ನಿನ್ನ ಮದ್ವೆ ಆಗ್ತೀನಿ ನೋಡಪ್ಪ. ಅಷ್ಟೇ ತಾನೇ ಬಂಗಾರೆ? ಇನ್ ಮುಂದಕ್ಕೆಲ್ಲ ನಂದೆಲ್ಲ ನಿಂದೆ ಅಂತ ಏನು ಏನು ನಿಂದೆಲ್ಲ ನಂದೆ? ಅದೇ ಹಣ ಹಣ ಮಾತ್ರ ಆಗ್ಲಿ, ಇನ್ ಯಾವ್ದು ಬೇಡ, ನೀನೇ ಮಡಿಕೋ ಎಲ್ಲನೂ. ನಿಜವಾಗ್ಲೂ ನನ್ ಕೈಲೇ ತಂದ್ಕೊಡ್ತೀಯ ತಾನೆ? ತಂದ್ಕೊಡ್ತೀನಿ. ಹಾಗಾದ್ರೆ ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು ನಾನ್ ನಿನ್ನೆ ಮದ್ವೆ ಆಯ್ತೀನಿ. ಬಂಗಾರಿ ಕಾಶಿ ಬಂಗಾರಿ. ಅದೇ ಅದನ್ನೇ ಬಿಡ್ಬಿಟ್ಟಲು. ಏನ್ ಕದು? ಬಾ ಆಯ್ತು, ಬಾ ಒಲಿ ತೆಗೆ. ಕಾಶಿ ಮತ್ತೆ ನಮ್ಮಪ್ಪ ಏನಾದ್ರು ನಮ್ಮ ಮದ್ವೆಗೆ ಒಪ್ಪಿಗೆ ಕೊಡ್ಲಿಲ್ಲ ಅಂತಂದ್ರೆ ನಾವಿಬ್ರು ಏನ್ ಮಾಡೋದು? ಎತ್ತಕೊಂಡು ಹೋಗಿ ಒಳೆ ಅನ್ಸ ತಾಲಿ ಕಟ್ಬಿಡ್ತೀನಿ. ನಮ್ಮ ಅಪ್ಪನ್ ಬಿಟ್ಬಿಟ್ಟು ನನ್ಗಿರೋನ್ ಒಬ್ನೇ ಅಪ್ಪ, ಅವ್ನ್ ಬೇಜಾರ್ ಮಾಡ್ಕೊತಾನಲ್ಲ. ಹಿಂಗೆ ಅನ್ಕೋ ಹೋದ್ರೆ ಅಲ್ಲ ಅವನೇ ಒಬ್ಬ ಕಾಯ್ತಾವನೆ. ಯಾರು? ನಿಮ್ಮ ಅಪ್ಪನ್ ಕಾಗೆ ಆಡ್ಸ್ಕೊಂಡ್ ದುಡ್ಡು ಕೊಡ್ತೀನಿ ಅಂತ ಅವನ ಜೊತೆ ಮದುವೆ ಮಾಡ್ಬಿಡ್ತಾನೆ. ಹೌದಾ? ಅವ್ನ ಜೊತೆಲಿ ಮದ್ವೆ ಮಾಡೋದ್ ಬೇಡ. ಲೋ, ಒಂದ್ ಕೆಲ್ಸ ಮಾಡೋಣ, ನಮ್ಮ ಅಪ್ಪ ಇತ್ತ ಕಡೆನೆ ಬರ್ತಾ ಇದ್ದಾನೆ, ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ನಡ ಮುರ್ದಾಗ್ತಾನೆ. ಇಲ್ಲಿರೋದೇ ಬೇಡ, ಬಾ ನಾವಿಬ್ರು ಹೊಂಟೋಗ್ಬಿಡಮ್ಮ. ಮತ್ತೆ ಅದೇ ಸಾಮಾನ್ ಯಾರು ಎತ್ಕೊಂಡರು? ಅಲ್ಲ, ನನ್ನ ಮಗಳಿಗಿರೋ ಡಿಮ್ಯಾಂಡು ಈ ಕರ್ನಾಟಕ ರಾಜ್ಯ ಲಾಟ್ರಿಗೆ ಇಲ್ಲ ಕಣ್ರೆ. ನನ್ನ ಮಗಳಿಗೆ ಡಿಮ್ಯಾಂಡ್ ಆಯ್ತಾ ಕಣ್ರೆ? ನಮ್ಮ ಇಡೀ ಮಂಡ್ಯ ಜಿಲ್ಲೆಲಿ ನನ್ನ ಮಗಳು ಕಂಡ್ರೆ ಡಿಮ್ಯಾಂಡ್ ಆಯ್ತಾ? ಈ ಸನಿ ಮುಂಡೆದು ಯಾಕಪ್ಪ ಹುಡ್ತು? ನಾನು ಎಲ್ಲಿಂದಪ್ಪ ತರಲಿ ಇವ್ರಿಗೆ ವರದಕ್ಷಿಣ ಅಂತ ತುಂಬಾ ಕಷ್ಟಪಡ್ತಾ ಇದ್ದೆ. ಈಗ ನೋಡಿದ್ರೆ ನನಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೋಬೇಕು ಅಂತ ಒಬ್ಬರ ಮೇಲೊಬ್ರು ಅವರೇ ಬರ್ತಾ ಇದ್ದಾರೆ. ಇನ್ಮೇಲೆ ನನ್ನ ಮಗಳು ಮದುವೆ ಬಗ್ಗೆ ಚಿಂತೆ ಮಾಡುವಂಗೆ ಇಲ್ಲ ಕಣ್ರಿ. ಯಾರು ಹೆಚ್ಚಾಗಿ ವರದಕ್ಷಿಣೆ ಕೊಡ್ತಾರ ಅವ್ರಿಗೆ ತಳ್ಳಿಬಿಡದೆ ವಾಸಿ ಕಣ್ರಿ. ಅಪ್ಪಯ್ಯ, ಏನು ತಳ್ಬಿಡೋದು ಅಂತ ಏನೇನೋ ಮಾತಾಡ್ತಾ ಇದೀಯಾ? ಯಾರನ್ನ ತಳ್ಬಿಡ್ಬೇಕು ಅಂತ ಮಾಡಿದ್ಯಪ್ಪಯ್ಯ? ನಿನ್ನೆ ಕಣವ, ನಿನ್ನೆ ನನ್ನ ತಳ್ಬಿಡ್ಬೇಕು ಅಂತ ಮಾಡಿದ್ಯಾ? ನಾನು ಏನಂತ ಅಪರಾಧ ಮಾಡಿದ್ದೆ ಅಂತ ನನ್ನ ಬಾವಿಗೆ ತಳ್ಳಿ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಅಪ್ಪಯ್ಯ? ಅವನ್ ಕಳ್ಕೊಂಡೆ ಇರೋನೊಬ್ಬ ಅಪ್ಪ ನನ್ನ ಜನ ನೋಡ್ಕತಾನೆ ನನ್ಗಂಡ್ರೆ ನನ್ನನ್ನ ಸಾಯಿಸ್ತೀನಿ ಅಂತ ಇದೆಯಾ? ಬಿಡು, ಮೇಕಪ್ ಹೋಯ್ತದೆ ಅಲ್ಲಿ. ಎಷ್ಟು ಕಷ್ಟಪಟ್ಟು ಮೇಕಪ್ ಮಾಡ್ಕೊಂಡ್ ಬಂದೀನಿ ನಾನು. ತಳ್ಬಿಡ್ತೀನಿ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ತಿಳ್ಕೊಂಡ್ಯಾ? ಮತ್ತೆ ಖಂಡಿತ ಇಲ್ಲ ಕಣವ. ನೀನಂದ್ರೆ ನನ್ನ ಪ್ರಾಣ ಅಲ್ವಾ? ನಿನ್ ಬಿಟ್ಟು ನಾನ್ ನಿಜವಾಗ್ಲೂ ಬದುಕಿರ್ತೀನವ ಈ ಮದುವೆ. ಮತ್ತೆ ನೀನೇ ತಾನೇ ಅಂದಿದ್ದು ಆದಷ್ಟು ಬೇಗ ಇವಳನ್ನ ತೊಳ್ಬಿಡ್ಬೇಕು ಅಂತ. ಅದು ಆಗಲ್ಲವಾ? ಮತ್ತೆ ಇನ್ ಹೆಂಗೆ ಹೇಳಪ್ಪಯ್ಯ? ನಿನ್ಗೆ 18 ತುಂಬೆ 19 ನಡೀತಾ ಇದೆ. ಏನಪ್ಪಯ್ಯ ನಡೀತಾ ಇರೋದು? ವಯಸ್ಸು ಕಣವ. ನಂದು ಅಲ್ಲೇ ನಿಂತ್ಕೊಂಡ್ಬಿಟ್ಟದ, ಮುಂದಕ್ಕೆ ಹೋಗೇ ಇಲ್ವಾ? ಅದಕ್ಕೆ ಏನ್ ಮಾಡ್ಬೇಕೀಗ? ಅದಕ್ಕೆ ಆದಷ್ಟು ಬೇಗ ಒಂದು ಗಂಡು ನೋಡಿ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಕಣವ. ಸರಿ ಕಣಪ್ಪಯ್ಯ, ನನಗೇನ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ, ಆದ್ರೆ ನೀನೊಬ್ಬ ತೀರ್ಮಾನ ಮಾಡಿದ್ರಾಯ್ತಾ? ನನ್ನನ್ನು ಒಂದ್ ಮಾತು ಕೇಳ್ಬೇಕಲ್ವ ನೀನು? ಕೇಳ್ತಾ ಇದ್ದೇನೆ, ಹೇಳವ. ನೀನೇ ಒಪ್ಕೊಂಡು ಮದುವೆ ಆಗೋ, ಆದ್ರೆ ನಿನ್ನ ಮದುವೆ ಆಗೋ ಗಂಡು ನನಗೆ ವರದಕ್ಷಿಣೆ ಕೊಟ್ಟು ಮದುವೆ ಆಗ್ಬೇಕು. ಯಾರನ್ನಾರು ಆಗೋ, ಯಾರು ಜಾಸ್ತಿ ಕೊಡ್ತಾರ ಅವ್ರನ್ನೇ ಮದುವೆ ಆಗವ. ಇನ್ನೊಂದಪ್ಪ ಹೇಳು. ನಿನ್ನ ಒಪ್ಕೊಂಡು ಯಾರು ಜಾಸ್ತಿ ಕೊಡ್ತಾರೋ ವರದಕ್ಷಿಣೆಯ ಅವ್ರನ್ನ ಒಪ್ಕೊಂಡು ನೀನೇ ಮದುವೆ ಆಗೋ ಅಂತಂದೆ ಅಷ್ಟೇ.
ಬೆಳಗ್ಗೆನೆ ಏನಾದ್ರೂ ಏರಿಸ್ಕೊಂಬಂದ್ಬಿಟ್ಟಿದ್ಯಾ ಹೆಂಗೆ ಅಂತ ಆ? ಯಾಕವ್ವ? ಏನಪ್ಪಯ್ಯ ನೀನ್ ಮಾತಾಡ್ತಾ ಇರೋದು? ಯಾವನು ಬಂದು ಜಾಸ್ತಿ ದುಡ್ಡು ಕೊಡ್ತಾನೋ ಅವನಿಗೆ ನಿನ್ನ ಕಟ್ತೀನಿ ಅಂತಂದ್ರೆ ಏನ್ ಹರಾಜಾಕಕ್ ನಿಂತಿದ್ಯಾ ನಿನ್ ಮಗಳನ್ನ ಅಂತ? ಆ ಅಂದ್ರೆ ಈಗ ನಿನಗೆ ದುಡ್ಡೇ ಮುಖ್ಯ ಅಂತನ್ನು? ಹೌದು ಮತ್ತೆ. ಹೌದಾ? ಇಟ್ಬಿಡಪ್ಪಯ್ಯ ತಗ ಹರಾಜ್ಗತ್ತಾಗೆ. ಯಾವನಾದ್ರೂ ಬಂದು ಕೂಕ ಹೋಗ್ಲಿ ಅತ್ತಾಗ, ಯಾವನಾದ್ರೂ ಕರ್ಕ ಹೋಗ್ಲಿ ಬಾಯಿನ ನಾನೇನೋ ಸೂಳ್ಗಾರಿಕೆ ಮಾಡ್ಕ ಬಂದ್ ಹಣ ಕೊಡು ಅಂತಂದಿಲ್ಲ ಕಣೆ. ನೀನ್ ಹೇಳ್ತಾ ಇರೋದು ಹಂಗೆ ಅದೇ ಹುಟ್ಟದ ನಿನ್ನಂತವನೇ ಹುಟ್ಟಬೇಕು ನೋಡು. ಹೆಂಗಿದ್ಯಾ ನೋಡು ಹಂಗೆ. ನಿನ್ನ ಮೇಲೆ ಎಷ್ಟೊಂದ್ ಜನ ಮದುವೆ ಆಯ್ತೀನಿ ಅಂತ ಒಬ್ರ ಮೇಲೊಬ್ರು ಮ್ಯಾಲ್ ಬಿದ್ದು ಬರ್ತಾವ್ರಲ್ಲ, ಅವರಲ್ಲಿ ಯಾರು ಹೆಚ್ಚಾಗ ಹಣ ಕೊಡ್ತಾರ ಅವ್ರ ಮದುವೆ ಆಗುವಂದೆ. ಅದು ನನ್ ತಪ್ಪ ಅಲ್ಲ ನನ್ನ ಮಗಳ. ನನ್ನೇನು ಅಷ್ಟೊಂದು ಕೀಳು ಮಟ್ಟದ ತಿಳ್ಕೊಂಡವ ತಾಯಿ. ಯಾವಾಗ ನಮ್ಮ ಅವ್ವನ್ ಮ್ಯಾಕ್ ಕಳ್ಸಿ ನೀನ್ ಬೇರೆ ಗದ್ದೆಗೆ ನೀರ್ ಬಿಡಕ್ ಹೋದ ಅವಾಗ್ಲೇ ಗೊತ್ತಾಯ್ತು ನೀನ್ ಎಂತ ಕೆಟ್ಟ ನನ್ನ ಮಗ ಅಂತ. ನಮ್ಮವ್ವ ಇದನ್ನೆಲ್ಲ ನೋಡಕ್ ಆಗ್ದಯ್ಯ ಪಾಪ ಆರಾರ ಅಂತ ಸೇರ್ಕೊಬಿಟ್ಲು ಶಿವನ್ ಪಾದಕ್ಕೆ. ಅಪ್ಪಯ್ಯ ನೋಡು, ನನ್ನನ್ನ ಯಾರು ನೆಮ್ಮದಿಯಾಗಿ ಪ್ರೀತಿಯಾಗಿ ನನ್ನನ್ನ ಸಾಕ್ತಾರೋ ಅವ್ರನ್ನೇ ನಾನ್ ಮದ್ವೆ ಆಗೋದು. ನಿನ್ ಮೇಲೆ ತುಂಬಾ ಮರ್ಯಾದೆ ಗೌರವ ಎಲ್ಲ ಇಟ್ಕೊಂಡಿದೀನಿ, ಅದನ್ನ ಹಾಳು ಮಾಡ್ಕೋಬೇಡ. ಗೊತ್ತಾಯ್ತು ತಾನೆ? ಆಯ್ತು ಮಗಳ, ನಿನ್ ಬುಟ್ಟಿ ನಾನ್ ಬದುಕಿರ್ತೀನ. ನಿನ್ನಂತ ಮಗಳು ಈ ಭೂಮಿ ಮ್ಯಾಗೆ ಇಲ್ಲ ಕಣವ. ನಿನ್ನಂತ ಅಪ್ಪ ಎಲ್ಲಿ ಹುಡ್ಕುದ್ರು ಸಿಗಲ್ಲ ಬಿಡು. ಮಗಳನ್ನೇ ಹರಾಜಕ್ಕೆ ಇಡ್ತಾನಿವ. ನಿನ್ನ ಕಂಡ ಮೇಲೆ ಬೆಳದ ಕಂಡ ಬಾಲೆ ಯಾವುದೇ ತಂದವರೆಂದು ನಾನು ಅರಿಯನು. ನಿನ್ನಂತ ಅಪ್ಪ ಇಲ್ಲ, ನಿನ್ನಂತ ಮಗಳು ಇಲ್ಲ. ಜೊತೆಯಾಗಿ ಬರುತ್ತಿರೆ, ಆನಂದ ತರುತ್ತಿರೆ ಹುಡುಗನೇ ಎಂದಿಗೂ. ರಂಪಂ ರಪಂತ ರಂಪ ಪಂಪ ರಂಪ ಪಂಪ ರಂಪಂ ರಪಂತ ರಂಪ ಪಂಪ ರಂಪ ನಿನ್ನಂಥ ಮಗಳು ಇಲ್ಲ, ನಿನ್ನಂಥ ಅಪ್ಪ ಇಲ್ಲ. ಸಂತೋಷವೆಂದರೆ ಉಲ್ಲಾಸವೆಂದರೆ ಸಂಗೀತವೆಂದರೆ ನಿನ್ನ ಜೊತೆ ನಡೆದರೆ ಹಾಡಲು
ಪಂ ಪರಂ ಪಂ ಪರಂ ಪಂ ಪರಂ ಪಂ ರಪಂ ಪರಂ ಪಂ ಪರಂ ಪಂ. ನನ್ನ ಈ ಅರಗಿಣಿ ಮಾತಾಡೆ ನೋಡಿ ಕಲಿತೆನು. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೇವ ತಂದವನು ನಾನು ಅರಿಯನು. ನಿನ್ನಂತ ಅಪ್ಪ ಇಲ್ಲ, ನಿನ್ನಂಥ ಮಗಳು ಇಲ್ಲ, ನಿನ್ನಂತ ಅಪ್ಪ ಇಲ್ಲ. ನಿನ್ನಂಥ ಮಗಳು